ಎಲ್ಲ ಚಿಕ್ಕು ಚಾನಲ್ ವೀಕ್ಷಕರಿಗೆ ಸ್ವಾಗತ. ದಿನಕ್ಕೊಂದು ಮಾಹಿತಿಯ ಇಂದಿನ ವಿಷಯ ರಾವಣ ಸುಭಿಕ್ಷವಾದ ಲಂಕಾಪಟ್ಟಣದ ಅಧಿಪತಿ. ಲಂಕೇಶ್ವರ ಶಿವನ ಪರಮ ಭಕ್ತ. ಇವನು ಪುಲುವಂಶದಲ್ಲಿ ಹುಟ್ಟಿದ ಕಾರಣ ಪೌಲಸ್ಯ ಎಂದು ಕರೆಯುತ್ತಿದ್ದರು. ಅಪ್ರತಿಮ ಬಲಶಾಲಿ, ವೇದ ಪಾರಂಗತ, ಕವಿ, ವೈಣಿಕ, ರಾಕ್ಷಸ ಕುಲ ಉತ್ತಂಗೇರಿಸಿದ ಕೀರ್ತಿ ಹೊಂದಿದ ಲಂಕಾಧಿಪತಿ. ಶಿವನ ಅನನ್ಯ ಭಕ್ತ. ತಾನು ಮಾತ್ರ ಆಗಿರಬೇಕೆಂದು ಬಯಸಿದ. ಅದಕ್ಕಾಗಿ ಕೈಲಾಸ ಪರ್ವತವನ್ನೇ ಲಂಕಾಪಟ್ಟಣದಲ್ಲಿ ತಂದಿರಿಸಬೇಕೆಂದೂ ದಿನವೂ ತಾನು ಸಾಕ್ಷಾತ್ ಶಿವನಿಗೆ ಅರ್ಚನೆಗೈಯಬಹುದೆಂದು ಲೆಕ್ಕ ಹಾಕಿದನು. ಶಿವನಿಗೆ ಭಕ್ತಿಯಲ್ಲಿ ಎಲ್ಲರೂ ಸಮಾನರು. ಲಂಕಾಧಿಪತಿಯ ಈ ವರ್ತನೆ ಹಿಡಿಸದ ಕಾರಣ ಆ ಸಮಯಕ್ಕಾಗಿ ಕಾಯುತ್ತಾ ಇದ್ದವನು ಶಿವನು ತಪಸ್ಸಿಗೆ ತೊಡಗಿದನು. ಶಿವನನ್ನು ಲಂಕೆಗೆ ತರಲು ಲಂಕಾಧಿಪತಿಯು ಕೈಲಾಸ ಪರ್ವತದತ್ತ ಹೆಜ್ಜೆ ಹಾಕಿದನು. ಅಪ್ರತಿಮ ಬಲಶಾಲಿಯಾದ ರಾವಣನು ಅದರ ಬುಡಕ್ಕೆ ಕೈ ಹಾಕಿದಾಗ ಪರ್ವತ ಗಡಗಡ ನಡುಗಿತು. ಅದನ್ನು ಕಂಡ ನಂದಿಯು ಅವನಿಗೆ ಬುದ್ಧಿವಾದ ಹೇಳಿತು. ಅದಕ್ಕೆ ರಾವಣನು, ನಂದಿಯೇ, ನಿನ್ನದು ಎಷ್ಟಾದರೂ ಪಶುಬುದ್ಧಿ, ಇದನ್ನು ನನ್ನಲ್ಲಿ ತೋರಿಸಬೇಡ ಅಂತ ಲೇವಡಿ ಮಾಡಿದನು. ಅದಕ್ಕೆ ಸಿಟ್ಟುಗೊಂಡ ನಂದಿಯು, ನನ್ನನ್ನು ಪಶು ಎಂದು ಲೇವಡಿ ಮಾಡಿದ ನಿನ್ನ ಅವನತಿಗೆ ಪಶುವೇ ಕಾರಣವಾಗಲಿ ಅಂತ ಶಾಪ ಕೊಟ್ಟಿತು. ಅದನ್ನು ಲೆಕ್ಕಿಸಿದ ರಾವಣನು ಹೆಜ್ಜೆಗಳನ್ನು ಇಡತೊಡಗಿದನು. ಕೈಲಾಸ ಪರ್ವತ ಅಲುಗಾಡಿದ್ದರಿಂದ ಶಿವನ ತಪಸ್ಸಿಗೆ ಭಂಗ ಉಂಟಾಯಿತು. ಅವನು ತನ್ನ ಕಾಲಿನ ಹೆಬ್ಬೆರಳಿನಿಂದ ನೆಲವನ್ನು ಸ್ಪರ್ಶಿಸಿದನು. ಪರ್ವತವು ಈಗ ಅಲುಗಾಡುವುದು ನಿಂತಿತು. ಅಷ್ಟರಲ್ಲಿ ಲಂಕಾಧಿಪತಿಯ ಕೈಗಳು ಕೈಲಾಸ ಪರ್ವತದ ಅಡಿಯಲ್ಲಿ ಸಿಲುಕಿಕೊಂಡು ಕೈಗಳನ್ನು ತೆಗೆಯಲು ಸಾಧ್ಯವಾಗದೆ ನೋವಿನಿಂದ ಆರ್ತನಾಗೈದನು. ಅವನ ಆರ್ತನಾದವು 3 ಲೋಕಗಳಲ್ಲಿ ಪ್ರತಿಧ್ವನಿಸಿದವು. ಇದರಿಂದ ಎಲ್ಲರೂ ಬಹಳ ನೊಂದರು. ಅವನ ನೋವಿಗೆ ಪ್ರತಿಯೊಬ್ಬರಿಗೂ ಬಹಳ ಮರುಕಪಟ್ಟರು. ಮೊದಲಿಗೆ ನಂದಿ ಶಾಪ ಕೊಟ್ಟರೂ ಲಂಕಾಧಿಪತಿಯ ಸಹಿಸಲಾರದ ನೋವಿನ ಅಳುವಿಗೆ ನಂದಿಯು ಕರಗಿ ಹೋಯಿತು. ಎಲೆ ದಶಮುಖನೇ, ನಿನ್ನ ನೋವಿಗೆ ಈಗ ಇರುವುದು ಒಂದೇ ದಾರಿ. ಶಿವದೇವರನ್ನು ಭಕ್ತಿಯಿಂದ ಸ್ಮರಿಸು. ಅವರೇ ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡುವರು ಅಂದಾಗ ವೈಣಿಕನು, ಕವಿಯು, 4 ವೇದ 6 ಶಾಸ್ತ್ರಗಳನ್ನು ಬಲ್ಲವನಾದ ಲಂಕಾಧಿಪತಿಯು ಶಿವತಾಂಡವ ಸ್ತೋತ್ರವನ್ನು ರಚಿಸಿ ಹಾಡಿದನು. ತನ್ನನ್ನು ಭಜಿಸುವ ಲಂಕಾಧಿಪತಿಯ ಅನನ್ಯ ಭಕ್ತಿಗೆ ಮೆಚ್ಚಿ ಶಿವನು ಪ್ರಸನ್ನನಾದನು. ಬೆರಳನ್ನು ನೆಲದಿಂದ ತೆಗೆದಾಗ ರಾವಣನು ಬದುಕಿ ಬಂದನು. ತನ್ನಿಂದ ಆದ ಪ್ರಮಾದಕ್ಕೆ ಕ್ಷಮೆ ಕೋರಿದನು ಲಂಕಾಧಿಪತಿ. ನೋವಿನಿಂದ ಉಂಟಾದ ರೌರವ ಅಳುವು 3 ಲೋಕದಲ್ಲಿ ಕೇಳಿದ ಕಾರಣ ನಿನಗೆ ರಾವಣ ಎಂಬ ಹೆಸರು ಈಯುತ್ತೇನೆ ಅನ್ನುತ್ತಾ ಲಂಕಾಧಿಪತಿಗೆ ರಾವಣನೆಂದು ಹೆಸರನ್ನಿತ್ತನು. ಅಂದಿನಿಂದ ಲಂಕಾಧಿಪತಿ ಪೌಲಸ್ಯ ದಶಾನನು ರಾವಣನಾದನು. ರಾವಣನೆಂದರೆ ಸಂಸ್ಕೃತದಲ್ಲಿ 3 ಲೋಕಕ್ಕೂ ಕೇಳುವ ಆರ್ತನಾದ ಎಂಬ ಅರ್ಥ. ಧನ್ಯವಾದಗಳು.